ಆದ್ರೆ ನಮ್ಮ ಈ ಎರಡು ಪಕ್ಷದ ಕಾರ್ಯಕರ್ತರು ಬಲವಾಗಿ ಕೂತ್ಕೊಂಡ್ರೆ 100 ಓಟ್ಗಿಂತ ಕಮ್ಮಿ ಮಾಡಂತ ಶಕ್ತಿ ನಮ್ಮ ಎಲ್ಲಾ ಕಾರ್ಯಕರ್ತರಿಗಿದೆ. ಆ ಒಂದು ಕೆಲಸನ ಮಾಡಿ 26ನೇ ತಾರೀಕು ನರೇಂದ್ರ ಮೋದಿ ಅವರ ವಿಜಯೋತ್ಸವನ ಆಚರಣೆ ಮಾಡುವಂತ ಕೆಲಸನ ಜೂನ್ 4ನೇ ತಾರೀಕು ನಾವೆಲ್ಲರೂ ಮಾಡಂತ ಕೆಲಸನ ಮಾಡೋಣ. ಅವತ್ತೊಂದು ದಿವಸ ಈ ಭಾಗದ ಏನು ರೈತರು ಪರವಾಗಿ ನಿಂತಂತ ದೇವೇಗೌಡರಿಗೂ ಕೂಡ ಶಕ್ತಿ ಕೊಟ್ಟಂತೆ ಆಗುತ್ತೆ. ಯಾಕಂದ್ರೆ ಇವತ್ತು ದೇವೇಗೌಡರು ಸಾಹೇಬರು ಈ ವಯಸ್ಸಲ್ಲೂ ಕೂಡ ಎಲ್ಲಾ ಕಡೆನೂ ಹೋಗುವಂತ ಕೆಲಸನ ಮಾಡಿ ನನ್ನ ಜಿಲ್ಲೆ ಜನತೆ ಆಶೀರ್ವಾದ ಪಡಿಬೇಕು, ನನ್ನ ಜಿಲ್ಲೆ ಜನತೆಯ ಪ್ರೀತಿ ಪಡಿಬೇಕು ಅನ್ನೋ ಒಂದು ವಿಶ್ವಾಸನ ಇವತ್ತು ಮಂಡನೆ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇನ್ನ ಒಂದು ಕೆಲಸ ಆಗ್ಬೇಕು. ಒಂದು ಕೆಲಸ ಏನು ಅಂದ್ರೆ ಟೂರಿಸಂ ಮುಖಾಂತರ ಬಹಳಷ್ಟು ಹಣ ತರುವಂತ ಕೆಲಸನ ಮಾಡಿ ಈ ಭಾಗದ ಬೆಟ್ಟ ಗುಡ್ಡಗಳಿಗೆ ಟೂರಿಸಂ ಇಂಪ್ರೂವ್ಮೆಂಟ್ ಮಾಡಿದ್ರೆ ಈ ಭಾಗದಲ್ಲಿ ಬಹಳಷ್ಟು ಜನಕ್ಕೆ ಅನುಕೂಲ ಆಗುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದನ್ನ ಮುಂದಿನ ದಿವಸಗಳಲ್ಲಿ ನರೇಂದ್ರ ಮೋದಿ ಅವರ ಸಾಹೇಬರ ಒಂದು ಸಹಕಾರದ ಮೇಲೆ, ದೇವೇಗೌಡರ ಸಹಕಾರದ ಮೇಲೆ ಈ ಭಾಗದ ಅಭಿವೃದ್ಧಿಗೆ ನಾನೆಲ್ಲರೂ ಕೂಡ ಶ್ರಮಿಸ್ತೀನಿ. ಮುಂದಿನ ದಿವಸಗಳಲ್ಲಿ ಆನೆಗಳನ್ನು ಕೂಡ ನಾವು ಹೆಚ್ಚಾಗಿ ವರ್ಗಾವಣೆ ಮಾಡುವಂತ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಹೇಳ್ತೀವಿ, ಇವತ್ತು ಅವರೆಲ್ಲ ಕಡೆ ಭಾಷಣ ಮಾಡ್ಕೊಂಡು ಹೋಗಿದ್ದಾರೆ. ನಿನ್ನೆ ಒಂದೇ ಒಂದು ಕಡೆ ಎಲ್ಲೂ ಕೂಡ ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಆ ಸಾಧನೆ ಮಾಡಿದೆ, ಈ ಸಾಧನೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಮಾತಾಡಲಿಲ್ಲ. ಅವ್ರು ಕೇವಲ ಮಾಡೋದೇನು ಕೊನೆ ಅಸ್ತ್ರ. ಅದೇನದು ಯಾರು ಕೇಳಿದ್ರು ಅಪಪ್ರಚಾರ ಮಾಡಬೇಕು. ಯಾವಾಗ ಸೋಲಿನ ಭೀತಿಲಿ ಇರ್ತಾನೆ ಒಬ್ಬ ವ್ಯಕ್ತಿ, ಆ ಸಂದರ್ಭದಲ್ಲಿ ಕೊನೆ ಅಸ್ತ್ರ ಅಪಪ್ರಚಾರ ಮಾಡೋಂತ ಕೆಲಸನ ಮಾಡ್ತಿದ್ದಾರೆ. ಆ ಅಪಪ್ರಚಾರಕ್ಕೆ ಯಾರು ಕೂಡ ಕಿವಿ ಕೊಡುವಂತ ಕೆಲಸ ಮಾಡೋದು ಬೇಡ. ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಇವತ್ತು ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ, ದೇವೇಗೌಡರು ಸಾಹೇಬರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಂತ ಕೆಲಸ ಆಗಿದ್ದೀವಿ. 100ಕ್ಕೆ 100 ಭಾಗ ಜೂನ್ 4ನೇ ತಾರೀಕು ನಮ್ಮಲ್ಲಿ ಬೂತ್ ತೆಗೆದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಓಟು ಇಡೀ ಜಿಲ್ಲೆಯಲ್ಲಿ ಕೊಡುವಂತ ಕೆಲಸನ ನಮ್ಮ ಕಾರ್ಯಕರ್ತರುಗಳು ಮಾಡ್ತಾರೆ ಅನ್ನೋ ವಿಶ್ವಾಸ ನನ್ನಲ್ಲಿದೆ. ಹಾಗಾಗಿ ಇವತ್ತು ನಾನು ಒಂದು ಮಾತು ಹೇಳ್ಬೇಕಾಗತ್ತೆ. ಇವತ್ತು ನಾನು 100 ಕೋಟಿ ನಮಸ್ಕಾರ ಮಾಡ್ಬೇಕಾಗತ್ತೆ ನನ್ನ ಕಾರ್ಯಕರ್ತರು ಬಂಧುಗಳಿಗೆ. ಯಾಕಂದ್ರೆ ಎಂತ ಬಿಸಿಲಲ್ಲೂ ಕೂಡ ಇವತ್ತಿಷ್ಟು ಜನ ಸೇರಿ ಮನೆಗೆ ಹೋಗಿ ಮತಯಾಚನೆ ಮಾಡುವಂತ ಕೆಲಸನ ಮಾಡ್ತಾ ಇದ್ದೀರಾ. ಈ ದಿನಗಳನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನಿಮ್ಮ ಪರ ನಿಂತಿ, ಒಬ್ಬ ಕಾರ್ಯಕರ್ತನಾಗಿ ನಿಂತಿ, ನಿಮ್ಮ ಪರ ನಿಂತಿ ಕೆಲ್ಸಗಳನ್ನ ಮುಂದಿನ ದಿವಸಗಳಲ್ಲಿ ಮಾಡ್ಕೊಟ್ಟಿ ಬಿಜೆಪಿ ಹಾಗೂ JDS ಕಾರ್ಯಕರ್ತರನ್ನ ಒಗ್ಗಟ್ಟಿನ ವಿಶ್ವಾಸ ತಗೊಂಡೋಗುವಂತ ಕೆಲಸನ ಮುಂದಿನ ದಿವಸಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಬಂದಂತ ಎಲ್ಲಾ ಜನರಿಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಪುಣ್ಯಾತ್ಮರಿಗೆ ಹಾಗೂ ದೇವರಂತಾನೆ ಭಾವಿಸಿರೋಂಥವ್ರಿಗೆ ಏನಾದ್ರು ತಪ್ಪುಗಳನ್ನ ನಾನು ಮಾಡಿದ್ರೆ 5 ವರ್ಷದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು, ಯಾಕಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಗಿರ್ತವೆ. ಅದಲ್ದೇನೆ ಜೊತೆಗೆ ಇನ್ನೊಂದೇನು ವಿಚಾರ ಅಂದ್ರೆ ಯಾರು ಒಬ್ಬ ಹುಡುಗ ನಡಿಬೇಕಾದ್ರೆ ಎಡುವುದು, ಮಲಗಿರೋನ್ ಯಾರು ಎಡವಕ್ಕಾಗಲ್ಲ. ಹಾಗಾಗಿ ನಡೆಯೋ ಸಂದರ್ಭದಲ್ಲಿ ಏನಾದ್ರು ಎಡವಿದ್ರೆ ದಯವಿಟ್ಟು ಈ ಭಾಗದ ಜನ ಎಲ್ಲರೂ ಕೂಡ ನನ್ನ ಹಿರಿಯ ತಂದೆ ತಾಯಿಂದಿರಿದ್ದೀರಾ, ಕ್ಷಮಿಸಿ ಅಂತ ಕೇಳಿ ನಾವೆಲ್ಲ ಒಗ್ಗಟ್ಟಿನಿಂದ ಹೋಗುವಂತ ಕೆಲಸನ ಮಾಡಿ ಮುಂದಿನ ದಿವಸಗಳಲ್ಲಿ ದೇವೇಗೌಡರಿಗೆ ಮತ್ತೆ ನರೇಂದ್ರ ಮೋದಿ ಅವರಿಗೆ ಇನ್ನ ಹೆಚ್ಚಿನ ಶಕ್ತಿ ಕೊಡುವಂತ ಕೆಲಸನ ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ಸಾಹೇಬ್ರನ್ನ ಅತಿ ಹೆಚ್ಚು ಸೀಟ್ಗಳನ್ನ ಕೊಡುವಂತ ಕೆಲಸನ ಮಾಡಿ ಪ್ರಧಾನ ಮಂತ್ರಿ ಮಾಡಿದ್ರೆ ಇವತ್ತು ದೇಶ ಭದ್ರತೆಗೋಸ್ಕರ, ದೇಶಕ್ಕೋಸ್ಕರ ಮಾಡ್ತಾ ಇದೀವಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಸಾಮಾನ್ಯವಾಗಿ ಕೂತ್ ಮಾತನಾಡ್ತೇನೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರಾದ ರವಿಯವರು ಮಾತನಾಡಿದ್ದಾರೆ, ಜಗ್ಗೇಶ್ ಅವರು ಮಾತನಾಡಿದ್ದಾರೆ, NDA ಅಭ್ಯರ್ಥಿ ಪ್ರಜ್ವಲ್ ಅವರು ಮಾತನಾಡಿದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈ ರಾಷ್ಟ್ರದ ವ್ಯವಸ್ಥೆ ಒಬ್ಬ ಪ್ರಧಾನಮಂತ್ರಿಯಾಗಿ 10 ತಿಂಗಳು ಅಧಿಕಾರ ನಡೆಸಿದ್ದೇನೆ. 1 ವರ್ಷ 8 ತಿಂಗಳು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. 4 ವರ್ಷ ನೀರಾವರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಒಟ್ಟು 62 ವರ್ಷದ ರಾಜಕೀಯದ ಇತಿಹಾಸದಲ್ಲಿ ನಾನು ಅಧಿಕಾರ ಮಾಡಿರೋದು ಕೇವಲ 6 ವರ್ಷ. ಈ ಮಾತನ್ನು ಯಾಕೆ ಹೇಳಿದೆ ಅಂದ್ರೆ, ಏನು ನೋವನ್ನು ಊಟ ಮಾಡಲಿಕ್ಕೆ ನನ್ನ ಜನತೆ ಕಾರಣ ಅಲ್ಲ. ಯಾರು ನಾನು ಬೆಳೆಸಿದ್ನೋ ಆ ವ್ಯಕ್ತಿಗಳೇ ನನ್ನನ್ನು ಕೋರ್ಟ್ಗೆ ನಿಲ್ಲಿಸ್ತಾರೆ. ಸುಪ್ರೀಂ ಕೋರ್ಟಲ್ಲಿ ನಿಂತ್ಕೋಬೇಕಾಗ ದಯಮಾಡಿ ತಪ್ಪನ್ನು ತಿಳ್ಕೋಬಾರ್ದು. ಅಲ್ಲಿ ಜಗನ್ನಾಥ್ ಇದ್ದಾರೆ, ಕಾಫಿ ಬೋರ್ಡ್ ಅವ್ರ ಮೆಂಬರ್ಸ್ ಮಾಡಿದ್ದು ಉಂಟು. ನಾನು ಜಗ್ಗೇಶ್ ಅವರು
ನಾನು ಪಾರ್ಲಿಮೆಂಟಲ್ಲಿ ನನ್ನ ರೈತರಿಗೆ ಯಾವ ನೀರು ಕಾವೇರಿ ನೀರು ಹರಿತಾ ಇದೆಯೋ ಅದು ಹೇಮಾವತಿ ಇರ್ಬೋದು, ಹಾರಂಗಿ ಇರ್ಬೋದು, ಕಬಿನಿ ಇರ್ಬೋದು, ಯಗಚಿ ಇರ್ಬೋದು, ಕಾಫಿ ತೋಟಗಳಿಗೆ ನೀರಿಲ್ಲ, ಇವತ್ತು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಅನ್ನೋದನ್ನ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ದಯಮಾಡಿ ಯಾವುದು ನಾನು ಉತ್ಪ್ರೇಕ್ಷೆಯಿಂದ ಮಾತನಾಡ್ಲಿಕ್ಕೆ ಹೋಗಲ್ಲ. ಈ ವಿಷಯದಲ್ಲಿ ನಾನು ಎದ್ದು ರಾಜ್ಯಸಭೆಯಲ್ಲಿ ಹೇಳಲಿಕ್ಕಾಗಲ್ಲ, ಶಕ್ತಿ ಇಲ್ಲ. ಆದರೆ ಆ ಸನ್ನಿವೇಶ ಬಂದಾಗ ಮುಂದಿನ ಸೀಟನ್ನ ಆ ಒಂದು ಹಿಡಿದು ಮುಷ್ಟಿಯಿಂದ ಮೇಲೆದ್ದು ಹೇಗೆ ನಿಂತು ಮಾತನಾಡ್ತಾ ಇದ್ದೇನೋ ದಯಮಾಡಿ ಛತ್ರಿ ತೆಗಿಬೇಕು. ನಾನೊಬ್ಬ ರೈತರ ಮಗ, ನನಗೆ ಛತ್ರಿ ಹಿಡಿಯಕೂಡದು. ಆ ಸಂದರ್ಭದಲ್ಲಿ ಜಗದೀಶ್ ಅವರು, ನಮ್ಮ ಜಗ್ಗೇಶ್ ಅವರು ನನ್ನ ಜೊತೆ ಅವರು ದೊರೆಗೂಡಿಸಿದ್ರು. ಆದರೆ ಖರ್ಗೆ ಅವರು ವಿರೋಧಿ ಪಕ್ಷದ ನಾಯಕರು, ಕಾಂಗ್ರೆಸ್ ಮುಖಂಡರುಗಳು ಒಬ್ಬ 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 ಕಾಂಗ್ರೆಸ್ ಮುಖಂಡ ರಾಜ್ಯಸಭೆಯಲ್ಲಿ ನಮ್ಮ ರೈತರಿಗೆ ಕಾವೇರಿ ನೀರು ಇವತ್ತು ಏನು ತಮಿಳುನಾಡಿನವರು ಅವ ಹೇಳ್ತಾರೆ, ನಾವು ಪ್ರಣಾಳಿಕೆಯಲ್ಲಿ ಹಾಕಿದ್ದೇವೆ, ಒಂದು ಇಂಚು ನೀರನ್ನ ಬಿಟ್ಕೊಡೋದಲ್ಲ, ಈ ಮಾತನ್ನ ಹೇಳ್ತಾರೆ. ನೀವು ಓದಿರಬಹುದು, ನೀವು ವಿದ್ಯಾವಂತರು, ಬುದ್ಧಿವಂತರು, ವಿಷಯ ತಿಳ್ಕೊಂಡಿದ್ದೀರಿ. ದಯಮಾಡಿ ತುಂಬಾ ವಿಷಯ ಮಾತನಾಡಬಲ್ಲೆ ನಾನು. ಇವತ್ತು ಇಡೀ ಹಿಂದೂಸ್ತಾನದಲ್ಲಿ ಹೇಳಿ, ಇದು ದೇವರ ಸಮಾನ ಸಭೆ ಹೇಳಿ ದಯಮಾಡಿ.